ಮತ್ತೆ ಅರೆಸ್ಟ್ ಆಗ್ತಾರಾ ವಿನಯ್ ಮತ್ತು ರಜತ್? ನಟ ವಿನಯ್ ಗೌಡ ರಜತ್ ಮತ್ತೊಂದು ಶಾಕಿಂಗ್ ನ್ಯೂಸ್. ವಿನಯ್ ರಜತ್ಗೆ ನ್ಯಾಯಾಲಯದಿಂದ ವಾರೆಂಟ್ ಜಾರಿಯಾಗಿದೆ. ಜಾಮೀನು ಷರತ್ತು ಉಲ್ಲಂಘಿಸಿದ ಹಿನ್ನೆಲೆ ವಾರೆಂಟ್. ಪ್ರತಿ ವಿಚಾರಣೆಗೆ ಹಾಜರಾಗುವಂತೆ ಷರತ್ತನ್ನ ವಿಧಿಸಿತು. ಆದರೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ವಾರೆಂಟ್ ಜಾರಿ ಮಾಡಲಾಗಿದೆ. ಹಾಗಾಗಿ ವಿನಯ್ ರಜತ್ ವಿರುದ್ಧ ವಾರೆಂಟ್ ಜಾರಿಯಾಗಿದೆ. ಹೀಗಾಗಿ ವಿನಯ್ ರಜತ್ಗೆ ಬಂಧನದ ಭೀತಿ ಶುರುವಾಗಿದೆ. ಕಳೆದ ಒಂದು ತಿಂಗಳ ಹಿಂದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಅಂಡ್ ವಿನಯ್ ಗೌಡ ಖಾಸಗಿ ಕಾರ್ಯಕ್ರಮ ಮುಗಿದ ಬಳಿಕ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದ್ರು. ಆ ಒಂದು ವಿಡಿಯೋ ವೈರಲ್ ಆದ ಬಳಿಕ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ. ಇದೀಗ ಮತ್ತೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ ವಿನಯ್ ಮತ್ತೆ ರಜತ್ ಅನ್ನುವಂತಹ ಪ್ರಶ್ನೆಗಳು. ಈಗಾಗಲೇ ವಾರೆಂಟ್ ಕೂಡ ಜಾರಿಯಾಗಿದೆ. ಪ್ರತಿ ಬಾರಿ ಬೇಲ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿತ್ತು. ಬಟ್ ಆದರೆ ಹಾಜರಾಗಿಲ್ಲ. ಇದೀಗ ಕಾನೂನು ಸಂಕಷ್ಟವನ್ನು ಅಬ್ವಿಯಸ್ಲಿ ಎದುರಿಸಬೇಕಾಗತ್ತೆ. ಸೊ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೊಟ್ಟಂತಹ ಅವರ ಹೇಳಿಕೆಗಳಿದೆಯಲ್ಲ, ಸೊ ಇನ್ನು ಮುಂದೆ ನಾನು ಹಾಗಿರ್ತೀನಿ, ನಾನು ಹೀಗಿರ್ತೀನಿ, ಮುಂದಿನ ಹೆಜ್ಜೆಗಳನ್ನ ಯಾವ ರೀತಿಯಾಗಿ ಇಡಬೇಕು ಆ ಥರ ಇಡ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ರು. ಮತ್ತೆ ಕೋರ್ಟ್ಗೆ ರಜತ್ ವಿನಯ್ ಹಾಜರ್. ಇಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಾ ಪೊಲೀಸರು? ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತಹ ರಜತ್ ವಿಚಾರಣೆಗೆ ಬಂದಿದ್ದಾರೆ. ವಿನಯ್ ಹುಡುಕಿ ಮನೆಗೆ ಹೋದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ. ವಿನಯ್ ಬಂದಿಲ್ಲ. ಮತ್ತೆ ಮತ್ತೆ ಎಡವಟ್ಟನ್ನ ಮಾಡಿಕೊಂಡ್ರ ರಜತ್ ವಿನಯ್. ರೀಲ್ಸ್ಗೆ ಬಳಸಿದಂತಹ ಮಚ್ಚು ಸುಮನಹಳ್ಳಿ ಮೋರಿಗೆ ಬಿಸಾಕಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಮಚ್ಚಿನ ಬಗ್ಗೆ ರಜತ್ ಹೇಳಿಕೆಯನ್ನ ಕೊಟ್ಟಿದ್ರು. ರಜತ್ ವಿನಯ್ಗೆ ತಮ್ಮ ಹೇಳಿಕೆಗಳೇ ಮುಳುವಾದ್ವಾ ಅನ್ನುವಂತಹ ಪ್ರಶ್ನೆಗಳು. ಮತ್ತೆ ಕೋರ್ಟ್ಗೆ ರಜತ್ ವಿನಯ್ರನ್ನ ಹಾಜರುಪಡಿಸಲಿದ್ದಾರಾ ಪೊಲೀಸರು? ಮತ್ತೆ ಅರೆಸ್ಟ್ ಆಗ್ತಾರಾ ವಿನಯ್ ಮತ್ತು ರಜತ್? ನಟ ವಿನಯ್ ಗೌಡ ರಜತ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ವಿನಯ್ ರಜತ್ಗೆ ನ್ಯಾಯಾಲಯದಿಂದ ವಾರೆಂಟ್ ಜಾರಿಯಾಗಿದೆ. ಸೊ ಹಾಗಾಗಿ ಅರೆಸ್ಟ್ ಆಗುವ ಸಾಧ್ಯತೆ. ಜಾಮೀನು ಷರತ್ತು ಉಲ್ಲಂಘನೆ ಮಾಡಿದ್ರೆ ವಾರೆಂಟ್ ಜಾರಿಯಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಪ್ರತಿ ವಿಚಾರಣೆಗೆ ಕೂಡ ಹಾಜರಾಗಬೇಕು. ಹಾಜರು ಆಗದೇ ಇದ್ದಂತಹ ಸಂದರ್ಭದಲ್ಲಿ ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಅದು ಗೊತ್ತಿದ್ರೂ ಕೂಡ ತಪ್ಪು ಮೇಲೆ ತಪ್ಪು, ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ವಿನಯ್ ಮತ್ತು ರಜತ್. ಹೀಗಾಗಿ ರಜತ್ಗೆ ವಿನಯ್ಗೆ ಬಂಧನದ ಭೀತಿ ಶುರುವಾಗಿದೆ. ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜಾಮೀನು ಷರತ್ತು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಬಂಧನ ಮಾಡಲಾಗಿದೆ. ರಜತ್ನನ್ನ ಅರೆಸ್ಟ್ ಮಾಡಲಾಗಿದೆ. ನಟ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಾಮೀನನ್ನ ಪಡೆದುಕೊಂಡ್ಬಿಟ್ಟು ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇದೀಗ ಅರೆಸ್ಟ್ ಆಗಿದ್ದಾರೆ ರಜತ್. ಷರತ್ತನ್ನ ಉಲ್ಲಂಘಿಸಿದ್ದಾರೆ. ಕೋರ್ಟ್ ವಿಧಿಸಿರುವಂತಹ ಷರತ್ತನ್ನ. ಸೊ ಹಾಗಾಗಿ ರಜತ್ನನ್ನ ಬಂಧಿಸಿದ್ದಾರೆ. ಜಾಮೀನು ಪಡೆದು ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ವೇಳೆ ರೀಲ್ಸ್ಗೆ ಬಳಸಿದಂತಹ ಮಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಫೈಬರ್ ಮಚ್ ಅಂತ ಹೇಳಿದ್ರು. ಅದಾದ ನಂತರ ಯಾವಾಗ ಅಧಿಕಾರಿಗಳಿಗೆ ಡೌಟ್ ಬಂತೋ ಆ ನಂತರ ವಿಚಾರಣೆಯನ್ನ ಚುರುಕುಗೊಳಿಸಿದ್ರು. ಇಬ್ಬರನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು. ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಅದು ರಿಯಲ್ ಮಚ್ ಅನ್ನೋದು ಗೊತ್ತಾಗಿತ್ತು. ಅದೇ ರೀತಿಯಾಗಿ ರಜತ್ ಮತ್ತು ವಿನಯ್ ಕೊಟ್ಟಂತಹ ಹೇಳಿಕೆಗಳು ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ರಜತ್ ಅವರು ಗ್ಯಾರಂಟಿ ನ್ಯೂಸ್ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಕೂಡ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ನಾನು ಸುಮ್ಮನಹಳ್ಳಿಗೆ ಅಲ್ಲಿ ಒಂದು ಸುಮ್ಮನಹಳ್ಳಿ ಒಂದು ಮೋರಿ ಇದೆಯಲ್ಲ, ಆ ಮೋರಿಗೆ ನಾನು ಆ ಮಚ್ಚನ್ನ ಎಸೆದಿದ್ದೇನೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರ ಸ್ಟೇಟ್ಮೆಂಟೇ ಇದೀಗ ಅವರಿಗೆ ಮುಳುವಾಗ್ತಾ ಇದೆ. ಇದೀಗ ರಜತ್ನನ್ನ ಅರೆಸ್ಟ್ ಮಾಡಲಾಗಿದೆ.
ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಿದಂತಹ ಬೆನ್ನಲ್ಲೇ ಇದೀಗ ರಜತ್ನನ್ನ ಅರೆಸ್ಟ್ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಒಂದು ವಿಂಡೋದಲ್ಲಿ ರಜತ್ ಮತ್ತೆ ವಿನಯ್ ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿದ್ರು ಕಳೆದ ತಿಂಗಳು. ಈಗ ವಿಚಾರಣೆಗೆ ಅಂತ ಹೇಳಿ ರಜತ್ ಬಂದಿದ್ದಾರೆ. ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ, ವಿಚಾರಣೆಗೆ ಬಂದಂತಹ ರಜತ್ನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಷರತ್ತುಬದ್ಧ ಜಾಮೀನನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ, ಪ್ರತಿ ಬಾರಿ ಕರೆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದ್ರೆ ಹಾಜರಾಗಿರ್ಲಿಲ್ಲ. ಸೊ ಹಾಗಾಗಿ ಇದೀಗ ಅಧಿಕಾರಿಗಳು ರಜತ್ನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿನಯ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ವಿನಯ್ ಅರೆಸ್ಟ್ ಆಗಬಹುದು. ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಿನಯ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಕೇಸ್ನಲ್ಲಿ ಮಾರ್ಚ್ 24ರಂದು ಅರೆಸ್ಟ್ ಆಗಿದ್ರು ರಜತ್ ಮತ್ತು ವಿನಯ್ ಗೌಡ. ಮತ್ತೆ ಮಾರ್ಚ್ 28ರಂದು ಷರತ್ತುಬದ್ಧ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದಿದ್ರು. ಷರತ್ತುಬದ್ಧ ಜಾಮೀನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಜಾಮೀನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ಆರೋಪದ ಮೇಲೆ ಇದೀಗ ರಜತ್ನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಇದೀಗ ವಿನಯ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಬಸವರಾಜ್, ರಜತ್ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿರುವಂಥದ್ದು, ಯಾವ ಕಾರಣಕ್ಕೆ ಅರೆಸ್ಟ್ ಆಗಿದ್ದಾರೆ, ವಿನಯ್ ಎಲ್ಲಿ ಹೋಗಿದ್ದಾರೆ, ವಿನಯ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು, ಇದೀಗ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಡೆವಲಪ್ಮೆಂಟ್ಸ್ ಅಂತ? ರಮ್ಯಾ, ಮಚ್ಚಿಡಿದು ರೀಲ್ಸ್ ಮಾಡಿದಂತ ಮಾಜಿ ಸ್ಪರ್ಧಿಗಳಾದ ವಿನಯ್ ಮತ್ತು ರಜತ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ರಜತ್ನನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಅದರಂತೆ ವಿಚಾರಣೆಗೆ ಹಾಜರಾಗಿತ್ತು. ಇನ್ನೊಂದಷ್ಟು ಕಾನೂನು ಉಲ್ಲಂಘನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ರಜತ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನೇ ನಡೆಸ್ತಾ ಇದ್ದಾರೆ. ಅಂದರೆ ಅವರು ಬಿಡುಗಡೆಯಾಗಿ ಕೋರ್ಟ್ನಲ್ಲಿ ಷರತ್ತುಬದ್ಧ ಜಾಮೀನನ್ನು ಪಡೆದುಕೊಂಡು ವಾಪಸ್ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗಳು ಇದೀಗ ಅವರಿಗೆ ಮುಳುವಾಗ್ತಾ ಇರುವಂಥದ್ದು. ಗ್ಯಾರಂಟಿ ನ್ಯೂಸ್ ಕೂಡ ಅವ್ರನ್ನ ಮಾತನಾಡಿಸಿತ್ತು. ರಜತ್ರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಒಂದು ಮಾತು ಹೇಳಿದರು. ಸೊ ಹಾಗಾಗಿ ಅದು ಕೂಡ ಕಾನೂನು ಉಲ್ಲಂಘನೆ ಮಾಡಿರೋದು ಮತ್ತೆ ಸತ್ಯ ಮುಚ್ಚಿಟ್ಟಿರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಬಸವರಾಜ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನೋ ಬಸವರಾಜ್, ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ರಜತ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ವಶಕ್ಕೆ ಪಡೆದುಕೊಂಡ್ರು, ವಿನಯ್ ಏನಾದ್ರು ಅಂತ ಈಗ? ರಮ್ಯಾ, ಕಳೆದ ಮಾರ್ಚ್ 27ರಂದು ರಜತ್ ಮತ್ತು ವಿನಯ್ ಮಚ್ಚಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಇಬ್ಬರು ಕೂಡ ಅರೆಸ್ಟ್ ಆಗಿದ್ರು. ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೊಳಪಡಿಸಿ ತದನಂತರವಾಗಿ ಜೈಸಿಗೆ ಬಿಟ್ಟಿದ್ರು. ಜೈಸಿಗೆ ಬಿಟ್ಟ ನಂತರವಾಗಿ ಅವರು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು. ಬೇಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಅವರಿಗೆ ಜಾಮೀನು ಸಿಕ್ಕಿತ್ತು. ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ಜಾಮೀನು ಕೊಡುವಂತ ಕೆಲಸವನ್ನ ಕೂಡ ಕೋರ್ಟ್ ಮಾಡಿತ್ತು. ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು, ವಿಚಾರಣೆ ಸಂದರ್ಭದಲ್ಲಿ ಸ್ವತಃ ಅವರೇ ಬಂದು ಅಟೆಂಡೆನ್ಸ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಷರತ್ತನ್ನ ವಿಧಿಸಿ ಕೋರ್ಟ್ ಕೂಡ ಜಾಮೀನನ್ನ ಕೊಟ್ಟಿತ್ತು. ಆ ಜಾಮೀನಿನ ಷರತ್ತು ಉಲ್ಲಂಘಿಸಿದ ಆರೋಪದಲ್ಲಿ ಈಗ ರಜತ್ನನ್ನ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿ ಇವತ್ತು ಮಧ್ಯಾಹ್ನದ ನಂತರವಾಗಿ 24 ACMM ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಜೊತೆಗೆ ವಿನಯ್ಗೋಸ್ಕರವಾಗಿ ವಿನಯ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಹುಡುಕಾಟ ಕೂಡ ನಡೆಸಿರುವಂತದ್ದು. ಈಗಾಗಲೇ ಕೂಡ ಪೊಲೀಸರ ತಂಡ ವಿನಯ್ ಮನೆಗೆ ಹೋಗಿರುವಂತದ್ದು. ಹೋಗಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಸದ್ಯಕ್ಕೆ ಇಷ್ಟೆಲ್ಲ ಮಾತನಾಡಿರುವಂತಹ ವ್ಯಕ್ತಿಗಳು, ರಜತ್ ಕೂಡ ಸಾಕಷ್ಟು ಕಡೆ ಇಂಟರ್ವ್ಯೂ ಅನ್ನ ಕೊಡ್ತಿದ್ದಾನೆ, ಮಾಧ್ಯಮಗಳಿಗೆ ಬಂದು ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕೋರ್ಟ್ ವಿಧಿಸಿರುವಂತಹ ಷರತ್ತುಗಳು ಅವರ ಗಮನಕ್ಕೆ ಬರ್ಲಿಲ್ವಾ? ಬಸವರಾಜ್, ಕೋರ್ಟ್ ಏನೆಲ್ಲ ಷರತ್ತನ್ನ ಹಾಕಿತ್ತು ಇವರಿಗೆ ಅಂತ ಹೇಳಿ, ಈಗ ಯಾವ ಷರತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ರಜತ್ ಮತ್ತು ವಿನಯ್ ಅಂತ?
ರಮ್ಯಾ, ಪ್ರಮುಖವಾಗಿ ಕೋರ್ಟು ಏನು ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನ ವಿಚಾರಣೆ ಏನ್ ನಡೆಯುತ್ತೆ ಆ ವಿಚಾರಣೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಯಾವ್ಯಾವ ಟೈಮ್ ನಿಗದಿಯನ್ನ ಫಿಕ್ಸ್ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಸ್ವತಃ ಆರೋಪಿಗಳ ಬಂದು ಕೋರ್ಟ್ಗೆ ಹಾಜರಾಗಬೇಕು, ಅಟೆಂಡೆನ್ಸ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಬೇಕು. ತದನಂತರವಾಗಿ ಯಾವುದೇ ಇದರಲ್ಲಿ ವಿಕ್ಟಿಮ್ಗಳೇನಿರ್ತಾರೆ ಅವರಿಗೆ ಬೆದರಿಕೆ ಹಾಕುವಂತದ್ದಾಗಿರ್ಬೋದು ಮತ್ತು ಸಾಕ್ಷಿಗಳ ನಾಶಗಳನ್ನಂತ ಮಾಡುವಂತದ್ದಾಗಿರ್ಬೋದು, ಈ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ಮಾತನಾಡೋದಾಗಿರ್ಬೋದು, ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಷರತ್ತುಗಳನ್ನ ವಿಧಿಸಿ ಕೋರ್ಟ್ ಕೂಡ ಜಾಮೀನನ್ನ ಕೊಟ್ಟಿರುವಂತದ್ದು. ಆದ್ರೆ ರಜತ್ ಮತ್ತು ವಿನಯ್ ಏನಿದ್ದಾರೆ, ಕೋರ್ಟ್ ವಿಚಾರಣೆಯ ಡೇಟ್ ಅನ್ನ ನಿಗದಿಪಡಿಸುವಂತ ದಿನಾಂಕ ಏನಿದೆ ಆ ದಿನಾಂಕಕ್ಕೆ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಜಾಮೀನು ಷರತ್ತು ಏನಿದೆ ಷರತ್ತನ್ನ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ವಾರೆಂಟ್ ಜಾರಿ ಆಗಿತ್ತು. ವಾರೆಂಟ್ ಜಾರಿ ಆದ ಬೆನ್ನಲ್ಲೇ ಪೊಲೀಸರು ಇವತ್ತು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಸ್ಟೇಷನ್ ಕರೆಸಿ ಇವತ್ತು ಅರೆಸ್ಟ್ ಪ್ರೊಸೀಜರ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನದ ನಂತರವಾಗಿ 24ನೇ ಎಸಿಎಂ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ರೈಟ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಶಾರ್ಟ್ ಬಟನ್ ಬಿಚ್ಕೊಂಡು ಸ್ಟೇಷನ್ಗೆ ರಜತ್ ಬಂದಿದ್ದಾರೆ. ಮತ್ತೆ ಉದ್ದಟತನ. ವಿನಯವಿಲ್ಲದ ರಜತ್ಗೆ ಖಾಕಿಯಿಂದ ಮತ್ತೆ ಡ್ರಿಲ್. ಜೈಲಿನಿಂದ ಹೊರಬಂದ ನಂತರ ಮಾಧ್ಯಮಗಳಿಗೆ ಮನಸ್ಸು ಹೆಚ್ಚೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೀಲ್ಸ್ ನಲ್ಲಿ ಬಳಸಿದ್ದ ಮಚ್ಚನ್ನ ಸುಮ್ಮನಹಳ್ಳಿ ಮೋರಿಗೆ ಬಿಸಾಡಿದ ಹೇಳಿಕೆ ಇದೀಗ ಮುಳುವಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಮಚ್ಚು ಬಿಸಾಡಿರುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಬಹಳ ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ. ಯಾಕೆಂತಂದ್ರೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಅದು ರಿಯಲ್ ಮಚ್ಚಲ್ಲ, ಫೈಬರ್ ಮಚ್ಚು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ತನಿಖೆಯ ಹಾದಿಯನ್ನ ತಪ್ಪಿಸುವಂತಹ ಕೆಲಸಗಳಾಗಿತ್ತು. ಅದಾದ ನಂತರ ವಿಚಾರಣೆ ನಡೆಸಿದಂತಹ ಪೊಲೀಸ್ ಅಧಿಕಾರಿಗಳು ವಿಡಿಯೋವನ್ನ ಸರಿಯಾಗಿ ಪರಿಶೀಲನೆ ಮಾಡಿದ ನಂತರ ಅದು ರಿಯಲ್ ಮಚ್ಚು ಅನ್ನೋದು ಗೊತ್ತಾಗಿದೆ. ಅದಾದ ನಂತರ ಒಂದಷ್ಟು ಪ್ರೊಸೀಜರ್ ಕೂಡ ಆಯಿತು. ಸ್ಥಳಕ್ಕೆ ತೆರಳಿ ಸ್ಥಳ ಮಹಜರು ಕೂಡ ಮಾಡಿಕೊಂಡ್ರು. ಅದಾದ ನಂತರ ಪೊಲೀಸ್ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಹಾದಿ ತಪ್ಪಿಸುವಂತಹ ಕೆಲಸ ಆಯಿತು ಅಂತ ಹೇಳಿ ಅವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅಲ್ಲೂ ಕೂಡ ಎರಡೆರಡು ಬಾರಿ ಅವರನ್ನ ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅದಾದ ನಂತರ ಪರಪ್ಪನಾಗ್ರಹಾರ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಮಾರ್ಚ್ 28ರಂದು ಷರತ್ತುಬದ್ಧ ಜಾಮೀನನ್ನ ಪಡೆದುಕೊಂಡಿದ್ರು. ಆ ಜಾಮೀನು ಪಡೆದುಕೊಂಡು ಬಂದ ನಂತರ ಮಾಧ್ಯಮಗಳು ಕೂಡ ಅವರನ್ನ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬಾಯಿಗೆ ಬಂದಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸುಮ್ಮನಹಳ್ಳಿ ಬ್ರಿಡ್ಜ್ ಇದೆಯಲ್ಲ, ಅಲ್ಲೊಂದು ಮೋರಿ ಇದೆಯಲ್ಲ, ಅಲ್ಲಿಗೆ ನಾನು ಮಚ್ಚನ್ನ ಬಿಸಾಕಿದ್ದೀನಿ ಅನ್ನುವಂತಹ ರಜತ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಡ್ರಿಲ್ ಮಾಡ್ತಾ ಇದ್ದಾರೆ.